ವರ್ಗ ಸಂಖ್ಯೆಗಳು. ಸೊ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀವಿ ಇಂಗ್ಲಿಷ್ನಲ್ಲಿ. ಸ್ಕ್ವೇರ್ ನಂಬರ್ಸ್. ಓಕೆ, ಸೊ ಸ್ಕ್ವೇರ್ ನಂಬರ್ಸ್. 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಓಕೆ, ಈ ವರ್ಗ ಸಂಖ್ಯೆಯ ಕೊನೆಯ ಸಂಖ್ಯೆ ನೋಡಬೇಕು. ಸೊ ಕೊನೆಯ ಸಂಖ್ಯೆ ಎಷ್ಟು? 1, 4, 9, 6, 5. ಓಕೆ, ಮತ್ತೆ ಇಲ್ಲಿ ನೋಡಿ 6, 9, 4, 1, 0. ಹಾಗಾದ್ರೆ ಕೊನೆಯ ಸಂಖ್ಯೆ ನೋಡಿ, ವರ್ಗ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆ ನೋಡಬೇಕು. ಸೊ ಕೊನೆಯ ಸಂಖ್ಯೆ ನೋಡಿ. ಸೊ ಕೊನೆಯ ಸಂಖ್ಯೆ ಯಾವ್ಯಾವುದ್ರಿ? 1, 4, 9, 6, 5 ಮತ್ತು 0. ಸೊ ವರ್ಗ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕಂತಂದ್ರೆ ಕೊನೆಯ ಸಂಖ್ಯೆಗಳನ್ನು ನೋಡಬೇಕು. ಕೊನೆಯ ಸಂಖ್ಯೆ 1 ಇರಬೇಕು, 4 ಇರಬೇಕು, 9 ಇರಬೇಕು, 6 ಇರಬೇಕು, 5 ಇರಬೇಕು, 0 ಇರಬೇಕು. ಇವು ಬಿಟ್ಟು ಅಂದ್ರೆ 1, 4, 9, 6, 5, 0 ಹೊರತುಪಡಿಸಿ 2, 3, 7, 8 ಈ ಸಂಖ್ಯೆಗಳನ್ನು ಕಂಡರೆ, ಕೊನೆಯಲ್ಲಿ ಕಂಡರೆ ಇವು ವರ್ಗ ಸಂಖ್ಯೆ ಅಲ್ಲ. ವರ್ಗ ಸಂಖ್ಯೆಯಲ್ಲಿ ಇವು ಕಂಡು ಬರೋದಿಲ್ಲ. ಓಕೆ, ವರ್ಗ ಸಂಖ್ಯೆಯಲ್ಲಿ ಕಂಡು ಬರುವುದಿಲ್ಲ. ಸೊ ನಿಮ್ಮ ಆಪ್ಷನ್ದಲ್ಲಿ ಏನಾದರೂ 2, 3, 7, 8 ಏನಾದರೂ ಕಂಡ್ರೆ ತಪ್ಪು. ಓಕೆ, ಸೊ ನೋಡಿ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, 5 ಸ್ಕ್ವೇರ್ 25, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 8 ಸ್ಕ್ವೇರ್ 64, 9 ಸ್ಕ್ವೇರ್ 81, 10 ಸ್ಕ್ವೇರ್ 100. ಓಕೆ, ಕೊನೆಯ ಸಂಖ್ಯೆಗಳು ಯಾವಾಗಲೂ 1, 4, 9, 6, 5, 0 ಬರಬೇಕು. ಇದನ್ನು ಹೊರತುಪಡಿಸಿ 2, 3, 7, 8 ಬಂದ್ರೆ ಅವು ವರ್ಗ ಸಂಖ್ಯೆಯಲ್ಲಿ ಕೊನೆಯ ಸಂಖ್ಯೆಯಲ್ಲಿ ಬರುವುದಿಲ್ಲ. ಹಾಗಾದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಓಕೆ, ಪೂರ್ಣ ಪ್ರಮಾಣದ ವರ್ಗ ಸಂಖ್ಯೆ ಅಲ್ಲ. ಓಕೆ, ನೆಕ್ಸ್ಟ್. ಹಾಗಾದ್ರೆ ಈ 1 ಐತಂದ್ರೆ ಈ 1 ಯಾವ ಯಾವ ವರ್ಗ ಸಂಖ್ಯೆಯಲ್ಲಿ ಕಂಡು ಬರುತ್ತದೆ ಅಂದ್ರೆ 1 ಮತ್ತು 9, 4, 2, 8, 5 ಓನ್ಲಿ 5 ಇದ್ದಾಗ. ಓಕೆ, 6, 4 ಮತ್ತು 6 ಇದ್ದಾಗ. ಓಕೆ, ಅರ್ಥ ಆಯ್ತು? ಇದರ ಅರ್ಥ 1 ಸ್ಕ್ವೇರ್ 1, 9 ಸ್ಕ್ವೇರ್ 81 ಅಂದ್ರೆ ಲಾಸ್ಟ್ ನಂಬರ್ ಎಷ್ಟಾದ್ರೆ 1 ಅದ. ಅದೇ ರೀತಿನ 2 ಸ್ಕ್ವೇರ್ ಎಷ್ಟು? 4, 8 ಸ್ಕ್ವೇರ್ 64 ಅಂದ್ರೆ 4 ಕೊನೆಯ ಸಂಖ್ಯೆ. 4 ಸ್ಕ್ವೇರ್ 16 ಕೊನೆಯ ಸಂಖ್ಯೆ 6, 6 ಸ್ಕ್ವೇರ್ 36 ಕೊನೆಯ ಸಂಖ್ಯೆ 6. ಓಕೆನಾ? ಓಕೆ, ಈಗ 5. ಈಗ ಎಲ್ಲರಿಗೂ ಗೊತ್ತಾದ 5 ಸ್ಕ್ವೇರ್ ಎಷ್ಟು? 25. ಈಗ ನೆಕ್ಸ್ಟ್ 15 ಸ್ಕ್ವೇರ್ ಬೇಕಾಗಿದೆ ನಮಗೆ. ಸೊ 15 ಸ್ಕ್ವೇರ್ ಯಾವ ರೀತಿ ಕಂಡು ಹಿಡಿಬೇಕಂದ್ರೆ 5 ಸ್ಕ್ವೇರ್ ಯಾವಾಗಲೂ 25. ಇಲ್ಲಿ 1 ಇದೆ, 1 ನೆಕ್ಸ್ಟ್ ಟರ್ಮ್ ಯಾವುದು? 2 ಗುಣಾಕಾರ ಮಾಡಬೇಕು. 1 × 2 ಎಷ್ಟು? 2.
ಅದೇ ರೀತಿ 25 ಸ್ಕ್ವೇರ್, 5 ಸ್ಕ್ವೇರ್ 25, ಎರಡರದ್ದು ನೆಕ್ಸ್ಟ್ ಟರ್ಮ್ ಯಾವುದು? 3 ಗುಣಾಕಾರ 3 2 ಮೂರ್ಲೆ 6, 35 ಸ್ಕ್ವೇರ್, 5 ಸ್ಕ್ವೇರ್ ಎಷ್ಟು? 25, 3 ನೆಕ್ಸ್ಟ್ ಟರ್ಮ್ ಯಾವುದು? 4 3 4 12. ಸೊ 45 ಸ್ಕ್ವೇರ್, ಕೊನೆಯ ಸಂಖ್ಯೆ 25, 4 ನೆಕ್ಸ್ಟ್ ಟರ್ಮ್ ಯಾವುದು? 5 5 4 20. 55 ಸ್ಕ್ವೇರ್, ಕೊನೆಯ ಸಂಖ್ಯೆ 25, 5 ನೆಕ್ಸ್ಟ್ ಟರ್ಮ್ 6 5 6 30. 65 ಸ್ಕ್ವೇರ್, 6 7 42, 5 ಸ್ಕ್ವೇರ್ 25. 75 ಸ್ಕ್ವೇರ್, 8 7 56, 5 ಸ್ಕ್ವೇರ್ 25. 85 ಸ್ಕ್ವೇರ್, 8 9 72, 5 ಸ್ಕ್ವೇರ್ 25. 95 ಸ್ಕ್ವೇರ್, 10 into 9 90, 5 ಸ್ಕ್ವೇರ್ 25. ಓಕೆ, ಅರ್ಥ ಆಯ್ತು. ನೆಕ್ಸ್ಟ್ ಎರಡು ವರ್ಗ ಸಂಖ್ಯೆಗಳನ್ನು ಅಂದ್ರೆ ವರ್ಗ ಸಂಖ್ಯೆಗಳನ್ನು ನಾವು ಯಾವ ರೀತಿ ಕಂಡುಹಿಡಿಯಬೇಕಂದ್ರೆ ವರ್ಗ ಸಂಖ್ಯೆ ಕಂಡುಹಿಡಿಯಬೇಕು. ಈಗ ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ 12 ಸ್ಕ್ವೇರ್ ಬೇಕಾಗಿದೆ ನಮಗೆ. ಓಕೆ, ಸೊ 12 ಸ್ಕ್ವೇರ್ ಯಾವ ರೀತಿ ಕಂಡುಹಿಡಿಯೋಣ? ಅದಕ್ಕೊಂದು ರೂಲ್ ಅದ ರೀ. ಏನು? AB ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್ B ಸ್ಕ್ವೇರ್ ಪ್ಲಸ್ 2AB. ಓಕೆ, ಇಲ್ಲಿ A ಅಂದ್ರೆ ಎಷ್ಟು? 1, B ಅಂದ್ರೆ ಎಷ್ಟು? 2. ಸಬ್ಸ್ಟಿಟ್ಯೂಟ್ ಮಾಡೋಣ. ಹಾಗಾದ್ರೆ A ಸ್ಕ್ವೇರ್ ಅಂದ್ರೆ 1 ಸ್ಕ್ವೇರ್ ಎಷ್ಟು? 0 1, 2 ಸ್ಕ್ವೇರ್ ಎಷ್ಟು? 0 4. ಓಕೆ, ಪ್ಲಸ್ ಈ 4 ಇದ್ರೆ 4 ಕೆಳಗೆ ಪ್ಲಸ್ ಹಾಕಬೇಕು. 2 ಇಂಟು 1 2, 2 2 4. ಎಂತ 4? 0 4. ಓಕೆ, 4 4 1 144. ಸೊ 52 ಸ್ಕ್ವೇರ್ ಕಂಡಿದ್ದಾನೆ. ಸೊ 5 ಸ್ಕ್ವೇರ್ 25, 2 ಸ್ಕ್ವೇರ್ 0 4 ಪ್ಲಸ್ 2 ಇಂಟು 5 10, 10 ಇಂಟು 2 20. ಸೊ 4 0 0 0 5 2 7, 2704. ಓಕೆ, ಅದೇ ರೀತಿ 98 ಸ್ಕ್ವೇರ್, 9 ಸ್ಕ್ವೇರ್ 81, 8 ಸ್ಕ್ವೇರ್ 64 ಪ್ಲಸ್ 8 9 72, 72 ಪ್ಲಸ್ 72 ಇಂಟು 2 144. ಸೊ 4 6 4 10 0, 1 4 5 5 1 6, 1 8 9. ಓಕೆ, ಸೊ ಇನ್ನೊಂದು ಲೆಕ್ಕ ಬಿಡಿಸೋಣ. 67 ಸ್ಕ್ವೇರ್, 6 ಸ್ಕ್ವೇರ್ 36, 7 ಸ್ಕ್ವೇರ್ 49, 6 7 42, 42 ಇಂಟು 2 84, 9 8 6 8 14, ಕೈಲ ಬಂತು 1 3 1 4. ಓಕೆ, ಸೊ ನೆಕ್ಸ್ಟ್ ಸೊ ವರ್ಗ ಸಂಖ್ಯೆಗಳು ಬರ್ತಾವ. ಸೊ ನಮಗೆ ಬೇಕಾಗಿದ್ದು ನಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ 1 ರಿಂದ 100ರವರೆಗೆ ವರ್ಗ ಸಂಖ್ಯೆಗಳು ಕಂಡುಹಿಡಬೇಕು.
ಸೊ ಇಷ್ಟೊತ್ತನ ನನ್ನ ಕ್ಲಾಸ್ಗಳನ್ನು ಕೇಳಿದ್ದಕ್ಕೆ ಬಹುತ್ ಬಹುತ್ ಧನ್ಯವಾದ.